ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸಂವಿಧಾನಕ್ಕೆ ಜೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ. ಪ್ರಜೆಗಳಾದ ನಾವು ಭಾರತವನ್ನು ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸ್ವಾತಂತ್ರ್ಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪನಶಯ ಸ್ವಾತಂತ್ರ್ಯವನ್ನು ಸಮಾನತೆ, ಸ್ವಾಭಿಮಾನ ಮತ್ತು ಅವುಗಳ ಮರೆಯುವಂತೆ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಾಜಕ್ಕಾಗಿ ಎಲ್ಲರೂ ಮೂಡುವುದಕ್ಕಾಗಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳು 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವು ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿರುತ್ತೇವೆ. ಅಂಬೇಡ್ಕರ್ ಅವರ ಸಂವಿಧಾನದ ದಿನದ ಶುಭಾಶಯಗಳನ್ನ ಕೊಡ್ತಾ, ಇವತ್ತು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳು ಸೇರಿ ಇವತ್ತು ಈ ಒಂದು ಸಂವಿಧಾನದ ದಿನಾಚರಣೆಯನ್ನು ಎಲ್ಲರೂ ಸೇರಿ ಆಚರಣೆ ಮಾಡಿ ಇಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಎಲ್ಲ ನನ್ನ ಸ್ನೇಹಿತರುಗಳು ಸೇರಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನ ಕೊಡ್ತೀನಿ. ಇದೇ ಥರ ಮುಂದಿನ ದಿನಗಳಲ್ಲಿ ಎಲ್ಲರೂ ಜಾತ್ಯತೀತವಾಗಿ ಒಗ್ಗಟ್ಟಾಗಿ ಸೇರ್ಕೊಂಡು ಈ ಒಂದು ಆಚರಣೆಯನ್ನು ಇನ್ನೂ ವಿಜೃಂಭಣೆಯಿಂದ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡೋಕ್ಕೆ ಏನು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನಕ್ಕೆ ಕೊಟ್ಟವರಲ್ಲ, ಅದನ್ನು ಇವತ್ತು ಭಾಳ ಜನ ಅರಿವೇ ಇಲ್ಲ ಅಂತ ಅರಿವು ಮೂಡಿಸೋ ಕಾರ್ಯಕ್ರಮನ ಎಲ್ಲ ನನ್ನ ಸ್ನೇಹಿತರುಗಳು ಸೇರಿಸಿ ಮಾಡ್ತಾ ಇರೋದಕ್ಕೆ ತುಂಬ ಖುಷಿಯಾಗಿದೆ. ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳನ್ನ ಕೊಡ್ತಾ ನಾನು ಮಾತು ಮುಗಿಸ್ತೇನೆ. ಏನಿವತ್ತು ಭಾರತದ ಸಂವಿಧಾನ ಸಮರ್ಪಣಾ ದಿನ, ಏನು ಈ ದಿನೋತ್ಸವದ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ, ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯನ್ನು ನಾಡಿನ ಸಮಸ್ತ ಜನತೆಗೆ ಶುಭಾಶಯವನ್ನು ಕೋರೋದ್ರ ಜೊತೆಗೆ ಏನಿವತ್ತು ನಮಗೆ ಸಿಕ್ಕಿರುವ ಸಂವಿಧಾನ 100ಕ್ಕೆ 100 ಅಳವಡಿಕೆಯಾದ ದಿನ. ಭಾರತದ ಎಲ್ಲ ಜನರಿಗೆ ಸಾಮಾಜಿಕ, ಆರ್ಥಿಕ ಸಮಾನತೆ, ಗೌರವ, ಸ್ಥಾನಮಾನ ಅವಕಾಶಗಳು ಸಿಕ್ಕುತ್ತಾ ಹೋಗುತ್ತಿವೆ. ನಮ್ಮ ಸಂವಿಧಾನ ಹೇಗೆ ನಾವು ಬರೆದುಕೊಂಡು ನಾವೇ ನಮ್ಮ ದೇಶದ ಎಲ್ಲ ಜನರಿಗೆ ಸಮರ್ಪಣೆ ಮಾಡಿಕೊಂಡು ಇದ್ದೇವೆ ಎಂದು ನಮ್ಮ ಎಂದ ಮೇಲೆ ಅದರ ಅಳವಡಿಕೆ ಮಾಡುವುದು ಕೂಡ ನಮ್ಮ ಆದ್ಯ ಕರ್ತವ್ಯ. ಏನಿವತ್ತು ಯುವ ಪೀಳಿಗೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಸಂವಿಧಾನವನ್ನು ಸಮರ್ಪಣೆ ದಿನ, ನಮಗೆ ನಾವೇ ಅರ್ಪಿತವಾದ ದಿನ. ಈ ದಿನನ ಇವತ್ತು ಎಲ್ಲ ಯುವಕರುಗಳು ಸಂವಿಧಾನದ ಆಶಯಗಳನ್ನ ಎಲ್ಲರೂ ಯುವ ಪೀಳಿಗೆಗೆ ಅರ್ಥೈಸಬೇಕಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವತ್ತು ಹಾಕಿಕೊಟ್ಟಂತ ಇವತ್ತು ಇಂಪ್ಲಿಮೆಂಟ್ ಕಾನೂನು ತಂದಂತ ದಿನ, ಆ ಕಾನೂನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಈ ದಿನನ ಸಂವಿಧಾನ ಸಮರ್ಪಣಾ ದಿನನ ಇವತ್ತು ಕಾನೂನು ದಿನ ಅಂತ ಪರಿಗಣಿಸ್ಬೇಕಂತ ನಾನು ನಿಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನಗಳಲ್ಲಿ 10 ಹಲವು ಭಾಷೆಗಳನ್ನ ಅರ್ತು 16 ದೇಶಗಳನ್ನ ಸುತ್ತಾಡಿ ಆ ಸಂವಿಧಾನನ ಒಂದು ಗ್ರಂಥವಾಗಿ ಈ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಂಥ ಮಹಾಪುರುಷ. ಇವತ್ತು ಆ ಪುರುಷನ ಇವತ್ತು ಎಲ್ಲರೂ ನೆನೆಸ್ಕೊಳ್ಬೇಕಾಗುತ್ತೆ. ಅಂಥ ನಾಯಕನ ಇವತ್ತೆಲ್ಲ ಸ್ಮರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳನ್ನ ಆಶಯನ ಪ್ರತಿಯೊಬ್ಬ ಯುವಕರು ಯುವ ಪೀಳಿಗೆಗಳು ಇವರೆಲ್ಲರನ್ನ ಆರೋಪ ಮಾಡ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಾಗಂತ ನಾನು ಈ ಮೂಲಕ ಒತ್ತಾಯಿಸ್ತಿದ್ದೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.